ಇಲ್ಲಿ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಉಪಯೋಗಿಸ್ಕೊಂಡು ಮೆಕ್ಯಾನಿಕಲ್ ಎನರ್ಜಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಏನೋ, ಅಕಸ್ಮಾತಾಗಿ ಈ ಬಬಲ್, ಈ ಗುಳ್ಳೆ, ಇಟ್ ರೆಪ್ರೆಸೆಂಟ್ಸ್ ಆಲ್ ದ ಎನರ್ಜಿ ಇನ್ ದ ಯೂನಿವರ್ಸ್. ಪ್ರತಿಯೊಂದು ಎನರ್ಜಿನೂ ಇದರೊಳಗೆ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೇರ್ ಕ್ಯಾನ್ ಬಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ ಅಂಥೇಳಿ ಬೇರೆ ಬೇರೆ ರೀತಿಯಲ್ಲಿ ಎನರ್ಜಿ ಇರಬಹುದು. ಒಂದು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಇರುತ್ತೆ, ಹೀಟ್ ಎನರ್ಜಿಯಲ್ಲಿ ಇರುತ್ತೆ, ಲೈಟ್ ಎನರ್ಜಿಯಲ್ಲಿ ಇರುತ್ತೆ. ಈ ಥರ ಇಷ್ಟೊಂದು ರೀತಿ ಎನರ್ಜಿ ಫಾರ್ಮ್ಸಲ್ಲಿ ಇರ್ಬೋದು. ಸರಿನಾ? ಎನರ್ಜಿ ಈ ನಮ್ಮ ಜಗತ್ತಲ್ಲಿ ಇಷ್ಟೊಂದು ರೀತಿಯಲ್ಲಿ ಅದು ಇರ್ಬೋದು. ಆದರೆ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಆದರೆ ಅಲ್ಲ, ಈ ಎನರ್ಜಿ ಏನಾಗ್ಬೋದು ಅಂತ ಹೇಳಿದ್ರೆ ಹೆಚ್ಚು ಆಗ್ಬೋದು, ಒಂದು ಫಾರ್ಮಿಂದ ಮತ್ತೊಂದು ಫಾರ್ಮ್ ಹೆಚ್ಚಾಕೊಬೋದು, ಇಲ್ಲಾಂದರೆ ಕಮ್ಮಿ ಹಾಕೊಬೋದು. ಒಂದು ಸತಿ ಈ ಎನರ್ಜಿ ಫಾರ್ಮು ಹೆಚ್ಚಾಕೊಳುತ್ತೆ, ಬೇರೆ ಎನರ್ಜಿ ಫಾರ್ಮು ಕಮ್ಮಿ ಹಾಕೊಳುತ್ತೆ. ಸರಿನಾ? ಇಲ್ಲ ಅಂತ ಹೇಳಿದ್ರೆ ಅದು ಹೋಗ್ಬಿಡುತ್ತೆ. ಸೊ ಇದೆಲ್ಲ ಸಾಧ್ಯ. ಆದರೆ ಏನಂತ ಹೇಳಿದ್ರೆ, ಈ ಬಬಲ್ ಇದೆಯಲ್ಲ, ಈ ಗುಳ್ಳೆ ಇದೆಯಲ್ಲ, ಅದು ಹೆಚ್ಚು ಆಗಲ್ಲ, ಕಮ್ಮಿನೂ ಆಗಲ್ಲ. ದ ಎನರ್ಜಿ ಇನ್ ದ ಯೂನಿವರ್ಸ್ ವಿಲ್ ರಿಮೇನ್ ದ ಸೇಮ್. ಆ ಶಕ್ತಿ ಅಷ್ಟೇ ಇರುತ್ತೆ, ನೀವೇನೇ ಮಾಡಿದ್ರು. ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ಬೋದು ಹೊರತು ಶಕ್ತಿ ಅಷ್ಟೇ ಇರುತ್ತೆ. ಈ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿದ್ರೇನೋ, ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಇಟ್ಸ್ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳಿ. ಆಯಿತಾ? ವಾಟ್ ಈಸ್ ದ ಫಿಸಿಕಲ್ ಮೀನಿಂಗ್? ಇದು ಅರ್ಥ ಏನು? ನಾವು ಡೇ ಟು ಡೇ ದಿನ ಎಲ್ಲಿ ನೋಡ್ತೀವಿ ಇದನ್ನು? ಯಾವುದೋ ಒಂದು ವಸ್ತು ಬೀಳ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಆಯಿತಾ? ಏನು ಬೇಕಾದ್ರೂ ಆಗಿರ್ಬೋದು. ಒಂದು ನೀವು ವಸ್ತು ಎಸ್ತಿರೋದಾಗಿರ್ಬೋದು, ಬಿಟ್ಟಿರೋದಾಗಿರ್ಬೋದು, ಬೀಳೋದಾಗಿರ್ಬೋದು, ಒಂದು ಪ್ಲೇನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಪ್ರತಿಯೊಂದರಲ್ಲೂ ಇದನ್ನು ಅಪ್ಲೈ ಮಾಡ್ಬೋದು. ಏನಂತ ಹೇಳಿದ್ರೆ, ಲೆಟ್ಸ್ ಕನ್ಸಿಡರ್ ದಿಸ್ ಸಿನಾರಿಯೋ. ಇದೊಂದು ಪಿಕ್ಚರ್ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಸೇ ದಿಸ್ ಆಬ್ಜೆಕ್ಟ್ ಈಸ್ ಅಟ್ ಎ ಹೈಟ್ ಆಫ್ ಎ ಹೆಚ್. ಈ ಎತ್ತರ ಬಂದು ಹೆಚ್ಚು, ತೂಕ ಬಂದು ಎಮ್ಮು, ತೂಕಲ್ಲ ಮಾಸ್ ಬಂದು ಎಮ್ಮು. ಇನಿಷಿಯಲ್ ವೆಲಾಸಿಟಿ ಬಂದು 0 ಮೀಟರ್ ಪರ್ ಸೆಕೆಂಡ್. ಸಿಂಪಲ್ ಸಿನಾರಿಯೋ. ಹುಡುಗರ ಪೊಟೆನ್ಷಿಯಲ್ ಎನರ್ಜಿ ಏನೋ ಇದ್ರದ್ದು mgh ಅಲ್ವಾ? ಕೈನೆಟಿಕ್ ಎನರ್ಜಿ 0. ಏನಕ್ಕಂತ ಹೇಳಿದ್ರೆ ವೆಲಾಸಿಟಿ 0. ಆ್ಯಸ್ ಪರ್ ದ ಡೆಫಿನೇಷನ್, ಆ್ಯಡಿಂಗ್ ದೆಮ್ ವಿಲ್ ಗಿವ್ ಯು ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ? ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಲ್ಲಿ ವ್ಯಾಕ್ಯೂಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸರಿನಾ? ಅಂತ ಹೇಳಿದ್ರೆ ಇಲ್ಲಿ ಎನರ್ಜಿ ಎಲ್ಲೂ ಹೋಗಲ್ಲ. ಆಯಿತಾ? ಥ್ರೂ ಔಟ್ ದ ಜರ್ನಿ, ಈ ಬಾಲ್ ಬೀಳ್ತಾ ಇರುತ್ತೆ, ವಸ್ತು ಬೀಳ್ತಾ ಇರುತ್ತಲ್ಲ, ಥ್ರೂ ಔಟ್ ಇಟ್ಸ್ ಜರ್ನಿ ಅಂತ ಹೇಳಿದ್ರೆ ಇನ್ನೇ ನೆಲ ಮುಟ್ಟೋವರೆಗೂ ಹೇಗಿರುತ್ತೆ, ಅದ್ರ ಎನರ್ಜಿ ಹೆಚ್ಚು ಕಮ್ಮಿ ಆಗೋದೇ ಇಲ್ಲ. mgh ಇರುತ್ತೆ. ಇದ್ರ ಮೆಕ್ಯಾನಿಕಲ್ ಎನರ್ಜಿ mgh ಇರುತ್ತೆ. ಆದರೆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, ಇನ್ನೇನು ಬೀಳಬೇಕು ಅನ್ನೋಷ್ಟೊತ್ತಿಗೆ 0 ಆಗುತ್ತೆ ಅದು ಅಲ್ವಾ? ಯಾಕಂತ ಹೇಳಿದ್ರೆ ಹೈಟು 0, ಆಲ್ಮೋಸ್ಟ್ 0. ಸೊ ಇದನ್ನು 0 ಆಗಿರಬೇಕು. ಬಟ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? ಮೆಕ್ಯಾನಿಕಲ್ ಎನರ್ಜಿ ಆ್ಯಸ್ ಪರ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇಲ್ಲಿ ಯಾವ ರೀತಿಯಲ್ಲಿ ಇನ್ನೇನು ಕನ್ವರ್ಷನ್ ಆಗ್ತಾಯಿಲ್ಲ, ಅಷ್ಟೇ ಇರಬೇಕು. ಪೊಟೆನ್ಷಿಯಲ್ ಎನರ್ಜಿ ಆಸ್ ಎ ಡೆಫಿನೇಷನ್ 0 ಆಗೋಗುತ್ತೆ. ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? ಏನಿರ್ಬೋದು? ಹೌದು, 0 ಪ್ಲಸ್ ಎನಿಥಿಂಗ್ ಇಸ್ mgh ಅಂತ ಹೇಳಿದ್ರೆ 0 ಪ್ಲಸ್ ದ್ಯಾಟ್ ಇಸ್ mgh. 0 ಪ್ಲಸ್ ಸಮಥಿಂಗ್ ಇಸ್ mgh ಅಂತ ಹೇಳಿದ್ರೆ 0 ಪ್ಲಸ್ mgh ಇಸ್ mgh ಅಲ್ವಾ? ಅಂತ ಹೇಳಿದ್ರೇನು, ಈ ಪೂರ ಪೊಟೆನ್ಷಿಯಲ್ ಎನರ್ಜಿ ಇವೆಲ್ಲವೂ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗೋಯ್ತು ಅಂತ ಹೇಳಿದ್ರೆ, ಒಂದು ವಸ್ತು ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿರೋಂಥ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಫಿಕ್ಸ್ಡ್ ಆಗಿರುತ್ತೆ. ಆದರೆ ಪೊಟೆನ್ಷಿಯಲ್ ಎನರ್ಜಿ ಅದನ್ನು ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗೋಗುತ್ತೆ. ಸೊ ಯಾವ ಪೊಟೆನ್ಷಿಯಲ್ ಎನರ್ಜಿ ಇತ್ತೋ ಎಷ್ಟು ಎನರ್ಜಿನೋ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗೋಗುತ್ತೆ. ಆಯಿತಾ? ಸೊ ಮತ್ತೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, ಇನ್ನೊಂದು 2 ರೀತಿಯಲ್ಲಿ ಇದೇನೇ ಹೇಳ್ತೀನಿ, ಇದೇ ಕಾನ್ಸೆಪ್ಟ್ನ. ಸೊ ವಾಟ್ ಈಸ್ ದ ಫಿಸಿಕಲ್ ಮೀನಿಂಗ್? ಸೊ ಇವಾಗ ಏನಂತ ಬರಿಬೋದು? ಫಿಸಿಕಲ್ ಮೀನಿಂಗ್ ಏನಂತ ಬರಿಬೋದು ಅಂತ ಹೇಳಿದ್ರೆ, ಎನ್ ಆಬ್ಜೆಕ್ಟ್ ದಟ್ ಈಸ್ ಫ್ರೀ ಫಾಲಿಂಗ್ ಫ್ರಮ್ ಅ ಹೈಟ್. ಫ್ರೀ ಫಾಲಿಂಗ್ ಅಂತ ಹೇಳಿದ್ರೆ ಬೇರೆ ಏನೋ ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ, ಬರೀ ಗ್ರಾವಿಟಿ ಬಿಟ್ಟು. ವಿಲ್ ಹ್ಯಾವ್ ದ ಸೇಮ್ ಎನರ್ಜಿ ಥ್ರೂ ಔಟ್ ಇಟ್ಸ್ ಜರ್ನಿ. ದಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಗೆಟ್ಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ ಆಸ್ ದ ಆಬ್ಜೆಕ್ಟ್ ಫಾಲ್ಸ್. ಸರಿನಾ? ಸೊ ಫಿಸಿಕಲ್ ಆಗಿ ಮತ್ತೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ. ಲೆಟ್ಸ್ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಆಫ್ ಮಾಸ್ 10 kg at a height of 10 meters. Potential energy at the top ಏನಿರುತ್ತೆ? 10 into 10 into 10, that is 1000 joules. ಮೆಕ್ಯಾನಿಕಲ್ ಎನರ್ಜಿ ಏನಿರುತ್ತೆ? ವೆಲ್, ಕೈನೆಟಿಕ್ ಎನರ್ಜಿ ಗೊತ್ತಾಗಲಿಲ್ಲ ನನಗಿನ್ನ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ ಇದು. ಆಯಿತಾ? ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ವೆಲಾಸಿಟಿನೂ ಇಲ್ಲ, ಹಾಗಾಗಿ ಇದು 0. ಸೊ ಮೆಕ್ಯಾನಿಕಲ್ ಎನರ್ಜಿ ಎಷ್ಟಿರುತ್ತೆ? 1000. So many joules. 1000 plus 0 is 1000 will be your mechanical energy. The sum of potential energy plus kinetic energy is mechanical energy.
ಸರಿನಾ ಅಲ್ವಾ? ಮತ್ತಿವಾಗ ಜಸ್ಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ಅಟ್ ದ ಬಾಟಮ್, ಇಲ್ಲಿ ಮೂಮೆಂಟ್ ಬಿಫೋರ್ ಇಟ್ ಹಿಟ್ಸ್ ದ ಗ್ರೌಂಡ್ ಏನಾಗುತ್ತೆ? ಪೊಟೆನ್ಷಿಯಲ್ ಎನರ್ಜಿ ಏನೂ ಆಗೋಕ್ಕಾಗಲ್ಲ, 0ನೇ ಆಗಬೇಕು. ಮೆಕ್ಯಾನಿಕಲ್ ಎನರ್ಜಿ ಆಸ್ ಪರ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ 1000 ಇರಬೇಕು. ಬಿಕಾಸ್ ದೇರ್ ಇಸ್ ನೋ ಅದರ್ ಫಾರ್ಮ್ ಆಫ್ ಎನರ್ಜಿ ಪಾಸಿಬಲ್. ಈ ಜರ್ನಿಯಲ್ಲಿ ಇನ್ಯಾವ ಎನರ್ಜಿನೂ ಕನ್ವರ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ಮೆಕ್ಯಾನಿಕಲ್ ಎನರ್ಜಿ ಏನಿತ್ತು ಆ ಎನರ್ಜಿ ಪೂರ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಸರಿನಾ? ಇಲ್ಲೂ ಕೂಡ ಮೆಕ್ಯಾನಿಕಲ್ ಎನರ್ಜಿ ಹೆಚ್ಚು ಕಮ್ಮಿ ಆಗಲ್ಲ, ಅಷ್ಟೇ ಇರುತ್ತೆ. ಹಾಗಾಗಿ ಇನ್ ಬಿಟ್ವೀನ್ ದ ಜರ್ನಿ, ಎಲ್ಲೋ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಟ್ವೀನ್ ದ ಜರ್ನಿ ಪೊಟೆನ್ಷಿಯಲ್ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ಎಷ್ಟು ಕಮ್ಮಿ ಆಗಿದೆಯೋ ಆ ಎನರ್ಜಿ ಕೈನೆಟಿಕ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ ಇನ್ ದ ಮಿಡಲ್, ಮಧ್ಯದಲ್ಲಿ ಏನಾಗುತ್ತೆ? ಮಧ್ಯದಲ್ಲಿ ಇದು 500 ಆಗುತ್ತೆ, ಇದು ಕೂಡ 500 ಆಗುತ್ತೆ, ಅರ್ಧ. ಇನ್ನೇನು ಬೀಳೋದಲ್ಲ, ಇಲ್ಲಿ ಇಂಥ ಜಾಗದಲ್ಲಿ ಇದು 10,000 ಮೈನಸ್ ತುಂಬ ಒಂದು ದೊಡ್ಡ ವ್ಯಾಲ್ಯೂ ಆಗುತ್ತೆ, ಮೈನಸ್ ಸಮಥಿಂಗ್, ಆ್ಯಂಡ್ ಆ ದೊಡ್ಡ ವ್ಯಾಲ್ಯೂ ಕೈನೆಟಿಕ್ ಎನರ್ಜಿ ಆಗಿರುತ್ತೆ ಅಲ್ವಾ? ಐಡಿಯಾ ಬರ್ತಾ ಇದೆಯಲ್ಲ ಇದು? ಸೊ ಬೇಸಿಕಲಿ ಇದು ಸಪ್ರಾಕ್ಟ್ ಮಾಡಿ ಇದರ ಜೊತೆ ಮೆಕ್ಯಾನಿಕಲ್ ಎನರ್ಜಿ ಮೈನಸ್ ಅ ಬಿಟ್ ಆಫ್ ಕೈನೆಟಿಕ್ ಎನರ್ಜಿ ವಿಲ್ ಗಿವ್ ಯು ಪೊಟೆನ್ಷಿಯಲ್ ಎನರ್ಜಿ. ಸೊ ಈ ರೀತಿಯಲ್ಲಿ ನೀವು ಒಂದೆರಡು ವಿಷಯ ಗೊತ್ತಿತ್ತು ಅಂತೇಳಿ 3ನೇ ವಿಷಯ ಆರಾಮಾಗಿ ಕಂಡುಹಿಡಿಬೋದು. ಆಯಿತಾ? ಮತ್ತೊಂದು ರೀತಿಯಲ್ಲಿ ನೋಡ್ತೀನಿ ಇದೇ ಕಾನ್ಸೆಪ್ಟನ್ನ. ಮೊದಲನೇದಾಗಿ ನಿಮಗೆ ಬೌನ್ಸಿಂಗ್ ಬಾಲ್ ನೋಡ್ತೀನಿ. ಸೊ ಇದು ನಿಮ್ಮ ಬೌನ್ಸಿಂಗ್ ಬಾಲ್. ಸರಿನಾ? ಇವಾಗ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ನೋಡಿಕೊಂಡು ಇದನ್ನು ನೋಡೋಣ. ಇವಾಗ ಈಗ ರಿಲೇಟ್ ಮಾಡೋದು ಇದನ್ನು ನೋಡ್ತೀನಿ. ನೋಡಿ ಇಲ್ಲಿ ಅಟ್ ದ ಪೀಕ್, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಅಟ್ ದ ಬಾಟಮ್ ಕೈನೆಟಿಕ್ ಎನರ್ಜಿ ಇದು ಹೆಚ್ಚಾಗುತ್ತೆ. ಇದು ನಿಮ್ಮ ಪೊಟೆನ್ಷಿಯಲ್ ಎನರ್ಜಿ, ಇದು ಕೈನೆಟಿಕ್ ಎನರ್ಜಿ. ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಬೌನ್ಸಿಂಗ್ ಬಾಲ್. ಸರಿನಾ? ಇವೆರಡು ಅಬ್ಸರ್ವ್ ಮಾಡಿ. ಪೀಕಲ್ಲಿ ಎಷ್ಟಾಗ್ತದೆ, ಮೇಲೆ ಎಷ್ಟಾಗ್ತದೆ, ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗ್ತದೆ, ಕೈನೆಟಿಕ್ ಎನರ್ಜಿ 0 ಆಗ್ತದೆ. ಇಲ್ಲಿ ಕೆಳಗೆ ಬಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಏನಾಗ್ತದೆ ನೋಡಿ, ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್, ಪೊಟೆನ್ಷಿಯಲ್ ಎನರ್ಜಿ 0. ಈ ಮಧ್ಯದಲ್ಲಿ ಏನಾಗ್ತದೆ ನೋಡಿ, ಹೆಚ್ಚು ಕಮ್ಮಿ ಆಗ್ತಾಯಿದೆ. ಮಧ್ಯದಲ್ಲಿ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಒಂದೇ ಇರುತ್ತೆ. ಸರಿನಾ? ಒಪ್ಕೊತೀರಾ? ಇವಾಗ 3ನೇ ವಿಷಯ ಏನಂತ ಹೇಳಿದ್ರೆ ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಏನಾಗ್ತದೆ, ಹೆಚ್ಚು ಕಮ್ಮಿ ಆಗ್ತಾಯಿಲ್ಲ. ಅಂದರೆ ಬಣ್ಣ ಬದಲಾಗ್ತದೆ, ಹೆಚ್ಚು ಕಮ್ಮಿ ಆಗ್ತಾಯಿಲ್ಲ. ಹೇಗೆ ಬಣ್ಣ ಬದಲಾಗ್ತದೆ ಹೇಗಂತ ಹೇಳಿದ್ರೆ, ಇಟ್ಸ್ ಅ ಸಮ್ ಆಫ್ ದಿಸ್ ಟು. ನೋಡಿ ಇಲ್ಲಿ ಮೇಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿ ಓನ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ? ಕೆಳಗಿದ್ದಾಗ ಮೆಕ್ಯಾನಿಕಲ್ ಎನರ್ಜಿ ಇಸ್ ಪ್ಯೂರ್ಲಿ, ನೋಡ್ಬೋದು ಇವಾಗ ಕೆಳಗೆ ಹೋಗುತ್ತೆ ನೋಡಿ. ಇದು ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ನೋಡಿ, ಸಾರಿ ಎಲ್ಲ 3 ನೋಡ್ಬೇಕು ನೀವು. ಕೆಳಗಿದ್ದಾಗ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ. ಅಬ್ಸರ್ವ್ ಮಾಡಿದ್ರಾ ಏನಾಯಿತು? ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇರೋದು, ಪೊಟೆನ್ಷಿಯಲ್ ಎನರ್ಜಿ 0, ಮೆಕ್ಯಾನಿಕಲ್ ಎನರ್ಜಿ ಇಸ್ ಗ್ರೀನ್ ಇನ್ ಟೋಟಲ್. ಸೊ ಇಟ್ಸ್ ಆಲ್ವೇಸ್ ಅ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಇವೆರಡು ಮಿಕ್ಸ್ ಮಾಡ್ದಂಗೆ ಮೆಕ್ಯಾನಿಕಲ್ ಎನರ್ಜಿ ಬರುತ್ತೆ. ಹೇಗೆ ಮಿಕ್ಸ್ ಮಾಡ್ತೀರೋ, ಬಟ್ ಇಟ್ ಈಸ್ ಆಲ್ವೇಸ್ ಫಿಕ್ಸ್ಡ್. ಆಯಿತಾ? ಇವಾಗ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಮಾತಾಡಿದೆ, ಇವಾಗ ನೀವೇ ಆರಾಮಾಗೆ, ನಾನೇನು ಮಾತಾಡಲ್ಲ, ನೀವೇ ಒಂದೆರಡು ನಿಮಿಷ ಅಬ್ಸರ್ವ್ ಮಾಡಿ. ನೋಡಿದ್ರಾ? ತಿಳಿತಲ್ವಾ? ಇವಾಗ ನೀವೇನಿದ್ರು ನೋಟ್ಸ್ ಬರ್ಕೊಬೇಕು. ಸೊ ಮೆಕ್ಯಾನಿಕಲ್ ಎನರ್ಜಿ ಈಸ್ ಅ ಕಾಂಬಿನೇಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಒಂದು ವಸ್ತು ಬೀಳ್ತಾ ಇದೆ ಅಂತ ಹೇಳಿದ್ರೆ ಥ್ರೂ ಔಟ್ ದ ಜರ್ನಿ ಮೆಕ್ಯಾನಿಕಲ್ ಎನರ್ಜಿ ಕಾನ್ಸ್ಟೆಂಟ್ ಇರುತ್ತೆ. ಆಯಿತಾ? ಈ ಡೆಫಿನೇಷನ್ ಬರ್ಕೊಳ್ಳಿ. ವಾಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳಿದ್ರೆ, ಫಿಸಿಕಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಇದನ್ನು ಬರ್ಕೊಂಡು, ಚಿತ್ರ ಬರ್ಕೊಂಡು ಇವೆಲ್ಲ ವ್ಯಾಲ್ಯೂಸ್ ಬರ್ಕೊಡಿ. ಕೋಡಿಂಗ್ ಆಬ್ವಿಯಸ್ಲಿ ಕೋಡಿಂಗ್ ನಿಮ್ಮ ಮಾಡೋವಂಥ ಸೆಟಪ್ಪು ಎಲ್ಲ ಮಾಡಿ, ಆಯಿತಾ? ನೀವು ಮಾಡಿರೋ ಅಂತೆ. ಸೊ ಕೋಡಿಂಗು ಎಕ್ಸಿಕ್ಯೂಟ್ ಮಾಡಿಕೊಂಡು ಹೇಗೆ ಕೋಡಿಂಗ್ ಅದು ಹೇಗೆ ಆಗ್ತಾಯಿದೆ ಅವೆಲ್ಲ ವಿಷಯಗಳು ಅಂತೆಲ್ಲ ಹೇಳಿ ಡಿಸ್ಕಸ್ ಮಾಡಿಕೊಂಡು ನೀವು ಕಲಿಬೋದು. ಆಯಿತಾ? ಎಲ್ಲ ಇಂಟರ್ಲಿಂಕ್ ಮಾಡಿ ಇವೆಲ್ಲ ವಿಷಯನೂ ನೀವು ಕಲಿಬೋದು. ಸೊ ಇವಾಗ ಏನಿದ್ರೂ ನೋಟ್ಸ್ ಬರ್ಕೊಂಡಿರೋ ಮೊದಲಾಗಿ ನ್ಯೂಮರಿಕಲ್ಸ್ ಮಾಡಿಕೊಂಡು ಆಮೇಲೆ ಕೋಡಿಂಗ್ ಮಾಡ್ಕೊಳ್ಳೋಣ.